ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎದವರು ನಿಮ್ಮ ಕೆಸೆಟ್ ಎಕ್ಸಾಮ್ ಡೇಟ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೂಡ. ಸ್ನೇಹಿತರೆ, ನಿಮ್ಮ ಕೆಸೆಟ್ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದ್ರೆ ಅಕ್ಟೋಬರ್ 11ನೇ ತಾರೀಕು. ಓಯಪ್ಪ, ಅಕ್ಟೋಬರ್ ಇನ್ನು ತುಂಬಾ ಟೈಮ್ ಇದೆ ಅಲ್ಲ, ಪೋಸ್ಟ್ಪೋನ್ ಆಗ್ಬೋದಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡ್ಬೋದು. ಸ್ನೇಹಿತರೆ, ನಿಮ್ಮ ಕೆಸೆಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇರೋದು ಕೆಇಎದವರು. ಅವ್ರು ಹೇಳಿದ ಪ್ರಕಾರ ಪಕ್ಕಾ ಟೈಮಿಂಗ್ ಫಾಲೋ ಮಾಡ್ತಾರೆ. ಹಂಗೂ ಏನಾದ್ರೂ ಪೋಸ್ಟ್ಪೋನ್ ಆದ್ರೂ ಕೂಡ ಒಂದು ವಾರ ಅಷ್ಟೇ. ಅವ್ರು ಬೇಗ ಎಕ್ಸಾಮ್ಸ್ ನ ನಡೆಸಿ ಬೇಗ ರಿಸಲ್ಟ್ಸ್ ನ ಕೂಡ ಕೊಟ್ಬಿಡ್ತಾರೆ. ಲಾಸ್ಟ್ ಇಯರೇ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು. ಸ್ನೇಹಿತರೆ, ಇನ್ನು 3-4 ತಿಂಗಳಿದೆ, ಇನ್ನು ತುಂಬಾ ಟೈಮ್ ಇದೆ ಅಂತ ನೀವು ಯೋಚನೆ ಮಾಡ್ಕೊಂಡು ಏನಾದ್ರೂ ಸೈಲೆಂಟ್ ಆಗಿ ಇರ್ಬೋದು. ಸ್ನೇಹಿತರೆ, ಈ ಕೆಸೆಟ್ ಎಕ್ಸಾಮ್ ಅಲ್ಲಿ ನಿಜವಾದ ಕಾಂಪಿಟೇಟರ್ಸ್ ಯಾರು ಗೊತ್ತಾ? ಈಗ ನೀವು ಯಾರ್ಯಾರು ಓದ್ತಾ ಇದ್ದೀರಲ್ವಾ, ಅವರೇ ನಿಜವಾದ ಕಾಂಪಿಟೇಟರ್ಸ್. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೆಸೆಟ್ ಎಕ್ಸಾಮ್ ಪಾಸ್ ಆಗೋದಕ್ಕೆ ಒಂದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 100 ಜನ ಏನಾದ್ರು ಎಕ್ಸಾಮ್ ಬರ್ದಿದಾರಂದ್ರೆ ಆ 100 ಜನದಲ್ಲಿ ಬರೀ 6 ಜನನ ಮಾತ್ರ ಕೆಸೆಟ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡೋದು. ಮಿಕ್ಕಿ 94 ಜನ ಫೇಲ್. ಯೋಚನೆ ಮಾಡಿ ಸ್ನೇಹಿತರೆ, ಎಷ್ಟೊಂದು ಟಫ್ ಕಾಂಪಿಟೇಷನ್ ಇರುತ್ತಂತ. ಆ 6 ಜನದಲ್ಲಿ ನೀವು ಏನಾದ್ರೂ ಒಬ್ಬರಾಗ್ಬೇಕಂದ್ರೆ ನೀವು ಈಗ್ಲಿಂದಾನೇ ಕೆಸೆಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಲೇಟ್ ಮಾಡಬೇಡಿ, ಈಗ್ಲಿಂದಾನೇ ನಿಮ್ಮ ಕೆಸೆಟ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ್ಲಿಂದಾನೇ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು 2-3 ಡೇಸ್ ಬ್ಯಾಕ್ ನಾನು ಒಂದು ವಿಡಿಯೋ ಹಾಕಿದ್ದೆ. ಈ ವಿಡಿಯೋನ ಹಾಕಿದ್ದೆ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಹೋಗಿ ನೋಡಿ. ಯಾಕಂದ್ರೆ ಕೆಸೆಟ್ ಎಕ್ಸಾಮ್ ಅಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ, ಒಂದೊಂದು ಪೇಪರ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ಗೆ ಇರುತ್ತೆ, ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕೆಸೆಟ್ ಎಕ್ಸಾಮ್ ಪಾಸ್ ಆಗ್ತೀರಾ, ಮತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ನಿಂತಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ಈ ವಿಡಿಯೋನ ನೋಡಿ. ಯಾಕೆ ನೋಡ್ಬೇಕಪ್ಪ ಅಂದ್ರೆ, ನಿಮ್ಗೆ ಈ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ನೀವು ಈ ವಿಡಿಯೋನ ನೋಡ್ಬೇಕಾಗುತ್ತೆ. ಮತ್ತೆ ಈ ವಿಡಿಯೋ ಲಿಂಕ್ ಎಲ್ಲಿರುತ್ತಪ್ಪ ಅಂದ್ರೆ, ನೀವು ನನ್ನ ಈಗ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೋರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಯೂಟ್ಯೂಬ್ ವಿಡಿಯೋ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಕೂಡ ಅಲ್ಲಿಂದನೂ ನೀವು ನೋಡ್ಬೋದು. ಹಾಗಾಗಿ ಯಾರ್ಯಾರು ನೋಡಿಲ್ಲ ಈ ವಿಡಿಯೋನ ಹೋಗಿ ನೋಡಿ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೆಸೆಟ್ ಜನರಲ್ ಪೇಪರ್ನ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವಾಗ ಓದಬೇಕು, ನಿಮ್ಮ ಸಬ್ಜೆಕ್ಟ್ ಪೇಪರ್ನ ಸಿಲೆಬಸ್ ಎಲ್ಲಿ ಸಿಗುತ್ತೆ, ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ಯಾವ್ದನ್ನ ಮೊದಲು ಓದ್ಬೇಕು, ಯಾವ್ದನ್ನ ಲಾಸ್ಟ್ ಅಲ್ಲಿ ಓದ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಈಗ ಮೇನ್ ಸ್ಕ್ರೀನ್ಗೆ ಹೋಗೋಣ. ಸ್ನೇಹಿತರೆ, ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು. ಅದೇನಪ್ಪ ಅಂದರೆ, ನಾನು ನೆಕ್ಸ್ಟು ಕೆಸೆಟ್ ಜನರಲ್ ಪೇಪರ್ಗೆ ಅಪ್ಲೋಡ್ ಮಾಡುವಂತಹ ವಿಡಿಯೋಸು 1 or 2 ಡೇಸ್ ಮಾತ್ರ ಫ್ರೀ ಇರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಬೇಗ ವಿಡಿಯೋ ಬರುತ್ತೆ, ನೀವು ಫ್ರೀ ಆಗಿ ನೋಡ್ಕೋಬೋದು. ಆದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರಲ್ಲ, ಮತ್ತೆ ನೀವು ನನ್ನ ಚಾನಲ್ನ ಮೆಂಬರ್ಶಿಪ್ ತಗೊಂಡು ಪೇಮೆಂಟ್ ಮಾಡಿ ವಿಡಿಯೋ ನೋಡಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿದನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟು ಓದೋರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ರೀಸನಿಂದ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಕೆಸೆಟ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡಾಗ ನಾವು ಮಾಡಬೇಕಾಗಿರುವಂತಹ ಮೊದಲ ಕೆಲಸನೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಓದೋದು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದ್ಬಿಟ್ಟ ಮೇಲೆ ನೀವು ಥಿಯರೀಸನ್ನು ಓದ್ತಾ ಇರಬೇಕಾದ್ರೆ ಆಗ ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ. ಈ ಟಾಪಿಕ್ ಮೇಲೆ ಈ ರೀತಿ ಕ್ವಶನ್ ಕೇಳಬಹುದು ಅಂತ ಅನಿಸುತ್ತೆ. ಅದಕ್ಕಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಅಟ್ಲೀಸ್ಟ್ ಒಂದು ಬಾರಿ ಆದರೂ ಓದಬೇಕು. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಈ ನಂಬರ್ಸ್ಗೆ ವಾಟ್ಸಪ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಮತ್ತು ನಿಮ್ಮ ಸಬ್ಜೆಕ್ಟ್ ಪೇಪರ್ನ ಸಿಲೆಬಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನಮ್ಮ ಟೀಮ್ ಕಳಿಸ್ಕೊಡುತ್ತೆ. ಈಗ ನಿಮಗೆ ಟೈಮ್ ತುಂಬ ಇರೋದ್ರಿಂದ ನಿಮ್ಮ ಸಬ್ಜೆಕ್ಟ್ ಪೇಪರ್ನ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಒಂದೊಂದು ಟಾಪಿಕನ್ನೇ ಈಗಲಿಂದಾನೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಮಾಡುವಂತಹ ಕೆಸೆಟ್ ಜನರಲ್ ಪೇಪರ್ನ ಕ್ಲಾಸಸನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನಾವು ಕೆಸೆಟ್ ಜನರಲ್ ಪೇಪರ್ನ ಸಿಲೆಬಸ್ಸನ್ನು ನೋಡೋದಾದರೆ, ಕೆಸೆಟ್ ಜನರಲ್ ಪೇಪರಲ್ಲಿ ಈ 10 ಟಾಪಿಕ್ಸ್ ಮಾತ್ರ ಇದೆ. ನೀವು ಇದನ್ನು ಕರೆಕ್ಟಾಗಿ ಓದ್ಕೊಬಿಟ್ರೆ ಇದರಲ್ಲಿ ಬರೋ 50 ಕ್ವಶನ್ಸ್ಗೆ 40 ಕ್ವಶನ್ಸ್ ಮಾಡ್ಬೋದು. 40 ಕ್ವಶನ್ಸ್ ನೀವು ಮಾಡಿಬಿಟ್ರೆ ಇಲ್ಲೇ ನಿಮಗೆ 80 ಮಾರ್ಕ್ಸ್ ಬಂದ್ಬಿಡುತ್ತೆ. ಕೆಸೆಟ್ ಜನರಲ್ ಪೇಪರ್ನ ಮೊದಲನೇ ಟಾಪಿಕ್ಕು ಟೀಚಿಂಗ್ ಆಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯ. ಸ್ನೇಹಿತರೆ, ಇದರಲ್ಲಿ ಇಷ್ಟು ಸಬ್ ಟಾಪಿಕ್ಸ್ ಬರುತ್ತೆ. ಇಂಪಾರ್ಟೆಂಟ್ ಆಗಿರುವಂತಹದ್ದು ಇದೆ. ಇಷ್ಟನ್ನು ನೀವು ಓದ್ಕೊಂಡ್ರೆ ಮ್ಯಾಕ್ಸಿಮಮ್ ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ನ ಕವರ್ ಮಾಡ್ಕೋಬೋದು. ಇನ್ನು ಕೆಸೆಟ್ ಜನರಲ್ ಪೇಪರ್ನ 2ನೇ ಯೂನಿಟ್ ರಿಸರ್ಚ್ ಆಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯ.
ಇದರಲ್ಲಿ ಬರುವಂತಹ ತುಂಬ ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್ನ ನೀವು ಇಲ್ಲಿ ನೋಡ್ಬೋದು. ನೀವು ಇಂಪಾರ್ಟೆಂಟ್ ಆಗಿ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ 3ನೇ ಯೂನಿಟ್ ಕಾಂಪ್ರಿಹೆನ್ಷನ್, ಗ್ರಹಿಸುವಿಕೆ. ನೋಡಿ, ಈ ಕೆಸೆಟ್ ಜನರಲ್ ಪೇಪರಲ್ಲೇ ತುಂಬ ಈಸಿ ಟಾಪಿಕ್ ಯಾವುದಪ್ಪ ಅಂದರೆ ಇದೆ ಕಾಂಪ್ರಿಹೆನ್ಷನ್, ಗ್ರಹಿಸುವಿಕೆ. ಇದರಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ. ಆ ಪ್ಯಾರಾಗ್ರಾಫ್ ಕೆಳಗಡೆ 5 ಪ್ರಶ್ನೆಗಳನ್ನು ಕೊಡ್ತಾನೆ. ಆ ಪ್ಯಾರಾಗ್ರಾಫ್ನ ನೀವು ಓದ್ಕೊಂಡು ಆ 5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಇದರಲ್ಲಿ ನೀವು ಒಂದು ಪ್ರಶ್ನೆನ ಮಿಸ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ 4ನೇ ಯೂನಿಟ್ಟು ಕಮ್ಯುನಿಕೇಷನ್, ಸಂವಹನ. ಇದರಲ್ಲಿ ಕೂಡ ಸಂವಹನದ ವಿಧಗಳು, ಸಂವಹನದ ಲಕ್ಷಣಗಳು, ಗ್ರೂಪ್ ಕಮ್ಯುನಿಕೇಷನ್, ಈ ರೀತಿ ಸಬ್ ಟಾಪಿಕ್ಸ್ ಬರುತ್ತೆ. ಇದು ಸ್ವಲ್ಪ ಈಸಿನೇ ಇದೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ 5ನೇ ಯೂನಿಟ್ಟು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್, ಗಣಿತದ ಸಾಮರ್ಥ್ಯ. ಇದರಲ್ಲಿ ನಿಮಗೆ ಈ ರೀತಿ ನಂಬರ್ ಸೀರೀಸ್ ಪ್ರಶ್ನೆಗಳು, ಲೆಟರ್ ಸೀರೀಸ್ ಪ್ರಶ್ನೆಗಳು, ಟೈಮ್ ಅಂಡ್ ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಪ್ರಾಫಿಟ್ ಅಂಡ್ ಲಾಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರುತ್ತೆ. ಇದು ತುಂಬ ಈಸಿಯಾಗಿರುವಂಥ ಟಾಪಿಕ್ಸು. ಈ ಎಲ್ಲ ಟಾಪಿಕ್ಸ್ನ ನೀವು ಒಂದ್ಸಲ ರಿವಿಷನ್ ಮಾಡ್ಕೊಂಡ್ರೆ ಇದರಲ್ಲಿ ಬರೋ ಎಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 6ನೇ ಯೂನಿಟ್ಟು ಲಾಜಿಕಲ್ ರೀಸನಿಂಗ್, ತಾರ್ಕಿಕ ಕಾರಣ ಅಂತ ಕರೀತಾರೆ ಕನ್ನಡದಲ್ಲಿ. ಇದರಲ್ಲಿ ನಿಮಗೆ ಅನಾಲಜಿಸು, ವೆನ್ ಡಯಾಗ್ರಾಮ್ಸು, ಪ್ರಮಾಣಸು, ಈ ರೀತಿ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ಯೂನಿಟ್ ಡಾಟಾ ಇಂಟರ್ಪ್ರಿಟೇಷನ್, ದತ್ತಾಂಶ ವಿಶ್ಲೇಷಣೆ. ಇದರಲ್ಲಿ ನಿಮಗೆ ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್, ಈ ರೀತಿ ಪ್ರಶ್ನೆಗಳು ಬರುತ್ತೆ. ಈ ಟಾಪಿಕ್ಕು ಸ್ವಲ್ಪ ಈಸಿನೇ. ಈ ಟಾಪಿಕ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಕೇಳ್ತಾ ಬಂದಿದ್ದಾನೆ. ಈ ಟಾಪಿಕ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಇದರಲ್ಲಿ ಬರೋ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 8ನೇ ಯೂನಿಟ್ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಇದನ್ನು ನೀವು ಓದೋ ಅಷ್ಟೇ ಇಲ್ಲ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಇಂಟರ್ನೆಟ್ಟು, ಇಮೇಲು, ವಿಡಿಯೋ ಕಾನ್ಫರೆನ್ಸಿಂಗು, ಆಡಿಯೋ, ಇದ್ರ ಬಗ್ಗೆ ಇದರಲ್ಲಿ ಪ್ರಶ್ನೆಗಳು ಬರುತ್ತೆ. ಪ್ರತಿ ವರ್ಷ ಈ ಇಮೇಲ್ಗೆ ಸಂಬಂಧಪಟ್ಟಂಗೆ ಒಂದಾದ್ರೂ ಪ್ರಶ್ನೆ ಕೇಳ್ತಾನೆ. ಸೊ ಇದರಲ್ಲಿ ಇಷ್ಟು ಟಾಪಿಕ್ಸ್ನ ನೀವು ಓದ್ಕೊಂಡ್ರೆ 8ನೇ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ 9ನೇ ಚಾಪ್ಟರ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್, ಜನರು, ಅಭಿವೃದ್ಧಿ ಮತ್ತು ಪರಿಸರ. ಇದರಲ್ಲಿ ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಮತ್ತು ಕೆಲವೊಂದು ಆ್ಯಕ್ಟ್ಸ್ ಇದೆ. ಎಕ್ಸಾಂಪಲ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಈ ರೀತಿ. ಮತ್ತೆ ಕೆಲವೊಂದು ಸಮ್ಮಿಟ್ಗಳು ನಡೆದಿದೆ. ಎಕ್ಸಾಂಪಲ್ ರಿಯೋ ಸಮ್ಮಿಟ್, ಕ್ಯೋಟೋ ಪ್ರೋಟೋಕಾಲ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಈ ಟಾಪಿಕ್ಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಲಾಸ್ಟ್ ಇಯರು ಇದರ ಮೇಲೆ ಪ್ರಶ್ನೆಗಳು ಬಂದಿತ್ತು, ಅದರ ಹಿಂದೆನೂ ಈ ಟಾಪಿಕ್ಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬಂದಿತ್ತು. ನೆಕ್ಸ್ಟ್ ನಮ್ಮ ಲಾಸ್ಟ್ ಕೊನೆ ಚಾಪ್ಟರ್ ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಅಂದರೆ ನಮ್ಮ ಭಾರತದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ನಮ್ಮ ಕರ್ನಾಟಕದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಅದರಲ್ಲಿ ಪಾಲಿಸೀಸ್ ಯಾವ ರೀತಿ ನಡೆಯುತ್ತೆ, ಗವರ್ನೆನ್ಸ್ ಯಾವ ರೀತಿ ನಡೆಯುತ್ತೆ, ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೆಯುತ್ತೆ, ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇಷ್ಟು ಟಾಪಿಕ್ಸ್ನ ನೀವು ಕರೆಕ್ಟಾಗಿ ಓದ್ಕೊಬಿಟ್ರೆ ನಿಮ್ಮ ಕೆಸೆಟ್ ಜನರಲ್ ಪೇಪರ್ನ ಪ್ರಿಪ್ರೇಷನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ನ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಹೇಗೆ ವ್ಯೂಸ್ ಬರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಿಂದ ಕೆಸೆಟ್ ಜನರಲ್ ಪೇಪರ್ನ ಒಂದೊಂದೇ ಟಾಪಿಕನ್ನು ನಾನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.